Good morning, students. So today we'll start with the next concept, that is structure of mitochondria. So in the last video we have finished endomembrane system. So ಯಾವ್ಯಾವ ಸ್ಟ್ರಕ್ಚರ್ಸ್ಗಳ ಬಗ್ಗೆ ಓದಿದ್ದೀವಿ ನಾವು? Yes, endoplasmic reticulum, Golgi apparatus, yes, lysosomes and ವ್ಯಾಕ್ಯೂಲ್ಸ್, ಈ ಎಲ್ಲವನ್ನು ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ. ಯಾಕೆ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕರಿತೀವಿ? ದೇ ವರ್ಕ್ ಟುಗೆದರ್ ಇನ್ ಅ ಕೋಆರ್ಡಿನೇಷನ್, ದೇ ವರ್ಕ್. ಓಕೆ. ಸೊ ನೆಕ್ಸ್ಟ್ ದ ಫೋರ್ತ್ ಒನ್, ದಟ್ ಈಸ್ ಮೈಟೋಕಾಂಡ್ರಿಯಾ. ಸೊ ವಿ ಆಲ್ ನೋ ದಿಸ್ ಇಸ್ ಅ ಪವರ್ ಹೌಸ್ ಆಫ್ ದ ಸೆಲ್. ಪವರ್ ಹೌಸ್ ಅಂತ ಅಂತೀವಿ. ಯಾಕೆ ಪವರ್ ಹೌಸ್ ಅಂತ ಅಂತೀವಿ? ಬಿಕಾಸ್ ದೇ ಪ್ರೊಡ್ಯೂಸ್ ಎನರ್ಜಿ. ಓಕೆ, ಎನರ್ಜಿನ ಪ್ರೊಡ್ಯೂಸ್ ಮಾಡೋದ್ರಿಂದ ಇನ್ ದ ಫಾರ್ಮ್ ಆಫ್ ATP ಅಂತ ಕರಿತೀವಿ ನಾವು. ಈ ಎನರ್ಜಿ ಪ್ರೊಡಕ್ಷನ್ ಬಗ್ಗೆ ಇನ್ ಡೀಟೇಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಅ ಬ್ಯೂಟಿಫುಲ್ ಚಾಪ್ಟರ್, ದಟ್ ಈಸ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಓಕೆ, ಈ ಒಂದು ಕನ್ಸೆಪ್ಟಲ್ಲಿ ಓದ್ತೀವಿ ನಾವು ATPs ಬಗ್ಗೆ. ಬಟ್ ವಾಟ್ ಈಸ್ ATP? ದಿಸ್ ಈಸ್ ನಥಿಂಗ್ ಬಟ್ ಎನರ್ಜಿ ಕರೆನ್ಸಿ. ಹೇಗೆ ನಾವು ಕರೆನ್ಸಿನ ಯೂಸ್ ಮಾಡ್ತೀವಿ, ಹೌದಾ? ವಾಟ್ ಎವರ್ ವಿ ನೀಡ್ ಟು ಬೈ, ಏನೇ ಒಂದು ಖರೀದಿ ಮಾಡಬೇಕು ಅಂದರೆ ನಮಗೆ ಕರೆನ್ಸಿ ಬೇಕಾಗುತ್ತೆ, ಮನಿ ಬೇಕಾಗುತ್ತೆ. ಸೊ ಹಾಗೆ ನಮ್ಮ ಬಾಡಿಯಲ್ಲಿ ಸೆಲ್ಸ್ಗಳಲ್ಲಿ ಎನರ್ಜಿ ಯಾವ ರೂಪದಲ್ಲಿ ಸಿಗುತ್ತೆ? ಇನ್ ದ ಫಾರ್ಮ್ ಆಫ್ ATPs, ದಟ್ ಈಸ್ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಓಕೆ, ಸೊ ದರ್ ನಂಬರ್, ಶೇಪ್ ಆ್ಯಂಡ್ ಸೈಜ್ ಪರ್ ಸೆಲ್ ಆರ್ ವೇರಿಯೇಬಲ್. ಅಂದರೆ ಮೈಟೋಕಾಂಡ್ರಿಯಾಗಳ ನಂಬರ್ ಇರ್ಬೋದು, ಅದರ ಶೇಪ್ ಆ್ಯಂಡ್ ಸೈಜ್ ಇರ್ಬೋದು, ಅದರಲ್ಲಿ ವ್ಯತ್ಯಾಸಗಳಿರುತ್ತೆ ಡಿಪೆಂಡಿಂಗ್ ಆನ್ ದ ಸೆಲ್, ಯಾವ ಸೆಲ್ಲಲ್ಲಿ ಅದಿರುತ್ತೆ ಅನ್ನೋದು. ಓಕೆ, ಆ್ಯಂಡ್ ಅದರ ಒಂದು ಫಿಸಿಯಾಲಜಿಕಲ್ ಆ್ಯಕ್ಟಿವಿಟಿ ಅಂದರೆ ಅದರ ಫಂಕ್ಷನ್ ಕೂಡ ಚೇಂಜಸ್ ಇರುತ್ತೆ. ಸೊ ವಾಟ್ ಈಸ್ ದ ಶೇಪ್? ನಾರ್ಮಲಿ ಸಾಸೇಜ್ ಅನ್ನೋ ಒಂದು ಫುಡ್ ಬರುತ್ತೆ, ಹೌದಾ? ವಿಚ್ ಈಸ್ ಮೇಡ್ ಅಪ್ ಆಫ್ ಮೀಟ್, ಮಾಂಸದಿಂದ ಮಾಡಿರುವಂಥ ಸಾಸೇಜಸ್ಗಳು ಅಂತ ಹೇಳ್ತೀವಿ ನಾವು. ಈ ರೀತಿ ಸಿಲಿಂಡ್ರಿಕಲಲ್ಲಿ ಇರುತ್ತೆ. ಓಕೆ, ಈ ಒಂದು ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ನ ಇದಕ್ಕೆ ಹೋಲಿಸಿದ್ದಾರೆ. ಒಂದು ಸಿಲಿಂಡ್ರಿಕಲ್ ಅಥವಾ ಸಾಸೇಜ್ ಶೇಪ್. ಅದರ ಡಯಾಮೀಟರ್ ಎಷ್ಟು? 0.22. ಅಂದರೆ ದಿಸ್ ಇಸ್ ದ ಡಯಾಮೀಟರ್ ಆ್ಯಂಡ್ ದಿಸ್ ಇಸ್ ದಿ ಲೆಂತ್. ಓಕೆ, ಎಸ್. ನೆಕ್ಸ್ಟ್ ಸ್ಟ್ರಕ್ಚರ್ ನಾವು ಓದುವ. ಆ್ಯಸ್ ಐ ಸೆಡ್, ಸಿಲಿಂಡ್ರಿಕಲ್ ಶೇಪಲ್ಲಿರುವಂಥದ್ದು ಆ್ಯಂಡ್ ಇವರಲ್ಲಿ 2 ಮೆಂಬ್ರೇನ್ಸ್ಗಳಿರುತ್ತೆ. ಓಕೆ, ದೇ ಆರ್ ಮೇಡ್ ಅಪ್ ಆಫ್ 2 membrane. One is outer membrane, another is inner membrane, where the inner membrane ಏನಾಗಿರುತ್ತೆ ಅಂದರೆ ಈ ರೀತಿ ಇನ್ಸೈಡ್ ಫೋಲ್ಡ್ ಆಗಿರುತ್ತೆ. ಇನ್ನರ್ ಮೆಂಬ್ರೇನ್ ಈ ರೀತಿ ಇನ್ನರ್ ಫೋಲ್ಡಿಂಗ್ಸ್ ಆಗಿರುತ್ತೆ. ಈ ಒಂದು ಇನ್ನರ್ ಫೋಲ್ಡಿಂಗ್ಸ್ನ ನಾವು ಏನಂತ ಕರಿತೀವಿ? ಕ್ರಿಸ್ಟೇ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ರಿ, mitochondrias are made up of 2 membranes. One is outer membrane, another membrane, ಇನ್ನೊಂದು membrane ಎಲ್ಲಿದೆ? This is the inner membrane which shows the inner foldings like this. and ಈ ಫೋಲ್ಡಿಂಗ್ಸ್ಗೆ ನಾವೇನಂತ ಕರಿತೀವಿ? ಕ್ರಿಸ್ಟೇ ಅಂತ ಕರಿತೀವಿ. ಆ್ಯಂಡ್ ದ ಸೈಟೋಪ್ಲಾಸಮ್. ಓಕೆ, ಎಲ್ಲ ಒಂದು ಆರ್ಗನಲ್ಸ್ಗೂ ಅದರದ್ದೇ ಆದ ಸೈಟೋಪ್ಲಾಸಮ್ ಇರುತ್ತೆ, ಹೌದಾ? ಈ ಸೈಟೋಪ್ಲಾಸಮ್ನ ನಾವು ಏನಂತ ಕರಿತೀವಿ? ಇನ್ಸ್ಟೆಡ್ ಆಫ್ ಸೈಟೋಪ್ಲಾಸಮ್, ದಟ್ ವಿ ಕಾಲ್ ಇಟ್ ಆ್ಯಸ್ ಮ್ಯಾಟ್ರಿಕ್ಸ್. ಓಕೆ, ನೆನ್ಪಿಟ್ಕೊಳ್ರಿ. ಮ್ಯಾಟ್ರಿಕ್ಸ್. ನೆಕ್ಸ್ಟ್, ಸೊ ದ 2 membranes have their own specific enzymes associated with the mitochondrial function. ಅಂದರೆ ಈ 2 ಮೆಂಬ್ರೇನ್ಸ್ಗಳಲ್ಲಿ ಅವರದ್ದೇ ಆದ ಒಂದು ಎಂಜೈಮ್ಸ್ಗಳು. ಸೊ ಎಂಜೈಮ್ಸ್ ಅಂದರೆ ಬಯೋಕ್ಯಾಟಲಿಸ್ಟ್ ಅಂತ ಹೇಳ್ತೀವಿ. ಇವಾಗ ನೋಡ್ರಿ, ನೀವು ಕೆಮಿಸ್ಟ್ರಿಲಿ ಯಾವುದೇ ಒಂದು ರಿಯಾಕ್ಷನನ್ನು ಬರೀಬೇಕಾದ್ರೆ ಕೆಲವೊಂದು ರಿಯಾಕ್ಷನಲ್ಲಿ ಏನೋ ಒಂದು ರಿಯಾಕ್ಷನ್ನ ಬರೀತೀರಿ. ಈ ರಿಯಾಕ್ಷನ್ ಬರೀಬೇಕಾದ್ರೆ ಯಾವುದಾದ್ರೂ ಒಂದು ಎಲಿಮೆಂಟ್ನ ಅಥವಾ ಮೆಟಲ್ನ ನೀವು ಇಲ್ಲಿ ಆ್ಯಡ್ ಮಾಡ್ತೀರಿ, ವಿಚ್ ಈಸ್ ಯೂಸ್ಡ್ ಆ್ಯಸ್ ಕ್ಯಾಟಲಿಸ್ಟ್ ಅಂತ ಹೇಳ್ತೀರಿ ಅದಕ್ಕೆ, ಹೌದಾ? ವಿಚ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ರೇಟ್ ಆಫ್ ರಿಯಾಕ್ಷನ್. ಈ ರೇಟ್ ಆಫ್ ರಿಯಾಕ್ಷನನ್ನು ಇನ್ಕ್ರೀಸ್ ಮಾಡೋದಕ್ಕೆ, ಡಿಕ್ರೀಸ್ ಮಾಡೋದಕ್ಕೆ ಕ್ಯಾಟಲಿಸ್ಟನ್ನು ಯೂಸ್ ಮಾಡ್ತೀರಿ. ಹಾಗೇ ನಮ್ಮ ಬಾಡಿಲೂ ಕೂಡ ಕೆಲವೊಂದು ಬಯೋ ಕ್ಯಾಟಲಿಸ್ಟ್ಗಳಿರುತ್ತೆ. ದೋಸ್ ಬಯೋ ಕ್ಯಾಟಲಿಸ್ಟ್ ಆರ್ ನಥಿಂಗ್ ಬಟ್ ಎಂಜೈಮ್ಸ್.
ನಮ್ಮ ಬಾಡಿಲಿ ಆಗುವಂಥ ಯಾವುದೇ ಒಂದು ಬಯೋಕೆಮಿಕಲ್ ರಿಯಾಕ್ಷನ್ಸ್ ಇರಲಿ, ಆ ಬಯೋಕೆಮಿಕಲ್ ರಿಯಾಕ್ಷನ್ಸ್ನ ಕ್ಯಾಟಲೈಸ್ ಮಾಡುವಂಥ ಒಂದು ಸ್ಟ್ರಕ್ಚರ್ಸ್ಗಳಿಗೆ ನಾವು ಅಥವಾ ಪ್ರೋಟೀನ್ಸ್ಗಳಿಗೆ ಎನ್ಸೈಮ್ಸ್ ಅಂತ ಕರಿತೀವಿ. ಆ್ಯಂಡ್ ಏನು ಹೇಳಿದ್ದಾರೆ, ಈ ಮೈಟೋಕಾಂಡ್ರಿಯಾಸಲ್ಲಿ ಇನ್ನರ್ ಮೆಂಬ್ರೇನ್ ಅಥವಾ ಔಟರ್ ಮೆಂಬ್ರೇನ್ಸ್ ಇರ್ಬೋದು, ಏನು 2 ಮೆಂಬ್ರೇನ್ಸ್ಗಳಿದೆ, ಆ ಮೆಂಬ್ರೇನ್ಸ್ಗಳಿಗೆ ಅವರದ್ದೇ ಆದ ಒಂದು ಸ್ಪೆಸಿಫಿಕ್ ಈ ಎನ್ಸೈಮ್ಸ್ಗಳಿವೆ ಫಂಕ್ಷನನ್ನು ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಓಕೆ, ಅದರ್ ದ್ಯಾನ್ ದಿಸ್ ಲೇಯರ್ಸ್ ಅಥವಾ ಕ್ರಿಸ್ಟೇ ಅಂತ ಓದಿದ್ದೀವಿ. ಮ್ಯಾಟ್ರಿಕ್ಸಲ್ಲಿ ಅಂದರೆ ಸೈಟೋಪ್ಲಾಸಮ್ ಆಫ್ ದ ಮೈಟೋಕಾಂಡ್ರಿಯಾ ನಾವೇನು ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ, ಅದರಲ್ಲಿ ಏನೇನಿರುತ್ತೆ, ಒಂದು ಸರ್ಕ್ಯುಲರ್ DNA, ಇನ್ನೊಂದು RNA ಮೊಲಿಕ್ಯೂಲ್ಸ್ ಅಥವಾ ರೈಬೋಸೋಮ್ಸ್ ಅಂತ ಅಂತೀವಿ. ಟುಗೆದರ್ಲಿ ಏನು ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ಗೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಇನ್ನೊಂದು ಈ ಮೈಟೋಕಾಂಡ್ರಿಯಾ ಹೇಗೆ ನಂಬರ್ಸಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂದರೆ ಬೈ ಫಿಷನ್, ಅಂದರೆ ಡಿವಿಷನ್. ದಿಸ್ ಇಸ್ ಒನ್ ಮೈಟೋಕಾಂಡ್ರಿಯಾ, ದೇ ಡಿವೈಡ್ ಆ್ಯಂಡ್ ದೇ ಫಾರ್ಮ್ ಇಂಟು ಅನದರ್. ಯಾಕೆ ಡಿವಿಷನ್ ಆಗುತ್ತೆ ಅಂದರೆ DNA ಇವರ ಒಳಗಡೆ ಇರೋದ್ರಿಂದ. ಓಕೆ, DNA ಇರೋದ್ರಿಂದ DNA ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಮೈಟೋಕಾಂಡ್ರಿಯಾ ಕೂಡ ಡಿವೈಡ್ ಆಗುವಂಥದ್ದು. ದಿಸ್ ಇಸ್ ದ ಬ್ಯೂಟಿಫುಲ್ ಫಂಕ್ಷನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಮೈಟೋಕಾಂಡ್ರಿಯಾ ಫಂಕ್ಷನ್ ಏನು? ಮೈಟೋಕಾಂಡ್ರಿಯಾನ ಏನು ಹೇಳಿದ್ದಾರೆ, ಸೈಟ್ ಆಫ್ ಏರೋಬಿಕ್ ರೆಸ್ಪಿರೇಷನ್. ನೀವು ಓದಿರ್ಬೋದು ನಿಮ್ಮ ಪ್ರೀವಿಯಸ್ ಸ್ಟ್ಯಾಂಡರ್ಡ್ಸಲ್ಲಿ ರೆಸ್ಪಿರೇಷನ್ ಕನ್ಸೆಪ್ಟಲ್ಲಿ ಏರೋಬಿಕ್ ಆ್ಯಂಡ್ ಏರೋಬಿಕ್ ರೆಸ್ಪಿರೇಷನ್, ಆಕ್ಸಿಜನ್ ಜೊತೆಯಲ್ಲಿ ಮಾಡುವಂಥ ರೆಸ್ಪಿರೇಷನ್, ಆಕ್ಸಿಜನ್ ವಿತ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಆ ರೆಸ್ಪಿರೇಷನನ್ನು ಏರೋಬಿಕ್ ಅಂತ ಅಂತೀವಿ. ವಿತೌಟ್ ದ ಆಕ್ಸಿಜನ್ ಆರ್ ಅಬ್ಸೆಂಟ್ ಆಫ್ ಆಕ್ಸಿಜನ್, ಆ ಒಂದು ರೆಸ್ಪಿರೇಷನ್ನ ಆ್ಯನ್ ಏರೋಬಿಕ್ ಅಂತೀವಿ. ಬಟ್ ಮೈಟೋಕಾಂಡ್ರಿಯಾದಲ್ಲಿ ಯಾವ ರೀತಿಯಾದ ರೆಸ್ಪಿರೇಷನ್ ಆಗುತ್ತೆ, ಏರೋಬಿಕ್ ರೆಸ್ಪಿರೇಷನ್ ಆಗುವಂಥದ್ದು, ಮೀನ್ಸ್ ವಿತ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಓಕೆ, ಹೆನ್ಸ್ ಈ ಥರ ಏರೋಬಿಕ್ ರೆಸ್ಪಿರೇಷನ್ ಆಗಿ ಎನರ್ಜಿ ಫಾರ್ಮೇಷನ್ ಮಾಡುತ್ತೆ ಇನ್ ದ ಫಾರ್ಮ್ ಆಫ್ ATP. ಆ್ಯಸ್ ಐ ಸೆಡ್, ಹೆನ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ಪವರ್ ಹೌಸಸ್ ಆಫ್ ದ ಸೆಲ್. ದೇ ಮೇ ಆಸ್ಕ್ ವಿಚ್ ಸೆಲ್ಯುಲರ್ ಆರ್ಗನಲ್ಸ್ ಆರ್ ಕಾಲ್ಡ್ ಆ್ಯಸ್ ಪವರ್ ಹೌಸಸ್ ಆಫ್ ದ ಸೆಲ್. what you're going to write, mitochondria. And they may ask what kind of respiration mitochondria perform, aerobic respiration. Okay, so next thing is, so here I'll give you the structure, mitochondria structure na ಕೊಡ್ತೀನಿ ನಾನು, ಅಥವಾ ಆಲ್ರೆಡಿ ನೀವು ಬಿಡಿಸಿದ್ದೀರಿ, ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ ನಾನು ಬಿಗಿನಿಂಗಲ್ಲಿ, ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ನ ಬಿಡಿಸಿದಿರಿ. ಪ್ಲೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ, ಇಂಪಾರ್ಟೆಂಟ್ 5 marks ಡಯಾಗ್ರಾಮ್ ಇಟ್ ಇಸ್. ಓಕೆ, ಎಸ್. ಸೊ ನೆಕ್ಸ್ಟ್ ಈಸ್ ಪ್ಲಾಸ್ಟಿಡ್ಸ್. ಓಕೆ, ದೀಸ್ ಪ್ಲಾಸ್ಟಿಡ್ಸ್ ಆರ್ ದ ಸ್ಪೆಷಲ್ structure which is present only in plants or some other like protists. ಓಕೆ, ಕೆಲವೊಂದು ಪ್ರೊಟಿಸ್ಟಲ್ಲಿ ಅಥವಾ ಕಿಂಗ್ಡಮ್ ಪ್ರೊಟಿಸ್ಟಾ ಅಂತ ಏನಂದಿದ್ದೀವಿ, ಕಿಂಗ್ಡಮ್ ಪ್ರೊಟಿಸ್ಟಾ ಮತ್ತು ಕಿಂಗ್ಡಮ್ ಪ್ಲಾಂಟೇದಲ್ಲಿ ಬರುವಂಥ ಒಂದು ಸ್ಟ್ರಕ್ಚರ್ಸ್ ಇವು. ಎನಿಮಲ್ಸಲ್ಲಿ ಇದು ಅಬ್ಸೆಂಟ್ ಇರುತ್ತೆ, ಪ್ಲಾಸ್ಟಿಡ್ಸ್ಗಳು ಇರಲ್ಲ. ಓಕೆ, ಎಸ್. ಸೊ ಹೆನ್ಸ್ they have found in all plant cell and euglenoids. euglenoids ಅನ್ನೋ ಕ್ಲಾಸ್ ಎಲ್ಲಿ ಬರುತ್ತೆ, ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ. ದೇ ಆರ್ ವೆರಿ ಲಾರ್ಜ್ ಸೈಜ್ ಆಗಿರೋದ್ರಿಂದ ಈಸಿಯಾಗಿ ನಾವು ಮೈಕ್ರೋಸ್ಕೋಪಲ್ಲಿ ಪ್ಲಾಂಟ್ ಸೆಲ್ನ ಅಬ್ಸರ್ವ್ ಮಾಡಿದ್ರೆ ಈಸಿಯಾಗಿ ನಮಗೆ ಕ್ಲೋರೋಪ್ಲಾಸ್ಟ್ ಪಿಗ್ಮೆಂಟ್ ಮೀನ್ಸ್ ಕ್ಲೋರೋಪ್ಲಾಸ್ಟ್ ಅನ್ನೋ ಪ್ಲಾಸ್ಟಿಡ್ಸ್ಗಳು ಅಥವಾ ಈ ಪ್ಲಾಸ್ಟಿಡ್ಸ್ಗಳು ಕಂಡುಬರುತ್ತೆ. ದೇ ಕಂಟೇನ್ ಪಿಗ್ಮೆಂಟ್ಸ್, ವೀನು. ಓಕೆ, ಥರದ ಕಲರ್ ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ ಈ ಪ್ಲಾಸ್ಟಿಡ್ಸಲ್ಲಿ. ಓಕೆ, ಸೊ ದೆರ್ ಆರ್ ಕ್ಲಾಸಿಫಿಕೇಷನ್ ಆಫ್ ದಿಸ್ ಪ್ಲಾಸ್ಟಿಡ್ಸ್. ಸೊ ಬೇಸ್ಡ್ ಆನ್ ದ ಟೈಪ್ಸ್ ಆಫ್ ಪಿಗ್ಮೆಂಟ್ಸ್, ಯಾವ ರೀತಿಯಾದ ಒಂದು ಪಿಗ್ಮೆಂಟ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅದರ ಮೇಲೆ ಇದನ್ನು 3 ವಿಧದಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಕ್ಲೋರೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ವಾಟ್ ಆರ್ ದೋಸ್? ಕ್ರೋಮೋಪ್ಲಾಸ್ಟ್, ಕ್ಲೋರೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಓಕೆ, yes, we'll study one by one what are those. Chloroplast already ನಮ್ಗೆ ಗೊತ್ತಿದೆ, we are very familiar with that. The one which contain chlorophyll. ಹೌದಾ? ಕ್ಯಾರೋಟಿನಾಯ್ಡ್ ಅಂದರೆ ಒಂದು ಆರೆಂಜ್ ಕಲರ್ ಕೊಡುವಂಥ ಒಂದು
ಪಿಗ್ಮೆಂಟ್ ಅದು ಆರೆಂಜ್ ಅಥವಾ ಆಲಿವ್ ಗ್ರೀನ್ ಅಂತ ಅಂತೀವಿ, ಹೌದಾ? ಆ ಒಂದು ಕಲರ್ ಕೊಡುವಂಥ ಪಿಗ್ಮೆಂಟ್ಸ್ ಅವು. ಕ್ಲೋರೋಫಿಲ್ ಆಲ್ರೆಡಿ ಗೊತ್ತುಂಟು ನಮಗೆ, ದೀಸ್ ಆರ್ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ಸ್. ಆ್ಯಂಡ್ ವಾಟ್ ದೇ ಡೂ, ದೇ ಪರ್ಫಾರ್ಮ್ photosynthesis, they help in photosynthesis, we know already. So what is chromoplast now? They contain fat soluble carotenoids, ಅಂದರೆ ಅವರಲ್ಲಿ ಕ್ಯಾರೋಟಿನಾಯ್ಡ್ಸ್ ಇರುತ್ತೆ, ಅಂದರೆ ಪಿಗ್ಮೆಂಟ್ಸ್ ಲೈಕ್ ಕೆರೋಟಿನ್ ಆ್ಯಂಡ್ ಝ್ಯಾಂಥೋಫಿಲ್ಸ್ ಇರೋದ್ರಿಂದ ವಾಟ್ ದೇ ಗಿವ್ ಯೆಲ್ಲೋ, ಆರೆಂಜ್ ಅಥವಾ ರೆಡ್ ಕಲರ್ ಕೊಡುವಂಥ ಒಂದು ಪಿಗ್ಮೆಂಟ್ ಇವು ಕ್ರೋಮೋಪ್ಲಾಸ್ಟ್ ಅಂದರೆ. ಓಕೆ, ರೆಡ್, ಯೆಲ್ಲೋ ಆ್ಯಂಡ್ ಆರೆಂಜ್. ಯಾಕೆ ಹೇಳಿ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವಿಚ್ ಪಿಗ್ಮೆಂಟ್? ಕೆರೋಟಿನ್, ಝ್ಯಾಂಥೋಫಿಲ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಲ್ಯುಕೋಪ್ಲಾಸ್ಟ್. ಇದನ್ನು ನಾವು ಕಲರ್ಲೆಸ್ ಪ್ಲಾಸ್ಟಿಡ್ಸ್ ಅಂತ ಅಂತೀವಿ, ಅಂದರೆ ಇವರಲ್ಲಿ ಯಾವುದೇ ಥರದ ಪಿಗ್ಮೆಂಟ್ಸ್ಗಳು ಇರಲ್ಲ. ಬಟ್ ವಾಟ್ ಈಸ್ ದ ಫಂಕ್ಷನ್? ಪಿಗ್ಮೆಂಟ್ಸ್ಗಳು ಇಲ್ಲ ಅಂದರೆ ಯಾವ ಫಂಕ್ಷನನ್ನು ಮಾಡುತ್ತೆ? ಸ್ಟೋರೇಜ್ ಆಫ್ ನ್ಯೂಟ್ರಿಯೆಂಟ್ಸ್ನ ಸ್ಟೋರ್ ಮಾಡುವಂಥ ಕೆಲಸಗಳನ್ನು ಮಾಡುತ್ತೆ. ವಾಟ್ ಆರ್ ದೋಸ್? ಲ್ಯುಕೋಪ್ಲಾಸ್ಟ್, ಅಮೈಲೋಪ್ಲಾಸ್ಟ್, ಇಲಿಯೋಪ್ಲಾಸ್ಟ್, ಎಲ್ಯೂರೋಪ್ಲಾಸ್ಟ್. ಓಕೆ, ಸೊ ಈ ಎಲ್ಲ ಒಂದು ಲ್ಯುಕೋಪ್ಲಾಸ್ಟ್ಗಳೇನಿದೆ ಇದು ಇಂಪಾರ್ಟೆಂಟ್ ಇದೆ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಡಿಫೈನ್ ಅಮೈಲೋಪ್ಲಾಸ್ಟ್ಸ್ ಅಂತಾರೆ. ದೀಸ್ ಆರ್ ಅ ಟೈಪ್ ಆಫ್ ಲ್ಯುಕೋಪ್ಲಾಸ್ಟ್ ವ್ಯಾರ್ ದೇ ಸ್ಟೋರ್ ಸ್ಟಾರ್ಚ್. ಓಕೆ, ಸೇಮ್ ನೀವು ಇಲಿಯೋಪ್ಲಾಸ್ಟನ್ನು ಕೂಡ ನೀವು ಡಿಫೈನ್ ಮಾಡ್ಬೋದು. ವ್ಯಾರ್ ದೇ ಸ್ಟೋರ್ ವಾಟ್? ಆಯಿಲ್ಸ್ ಮತ್ತು ಫ್ಯಾಟ್ಸ್. ಅಂದರೆ ನೀವು ಇನ್ನೊಂದು ರೀತಿಯಲ್ಲಿ ಹೀಗೂ ಬರೀಬೋದು, ದ ಒನ್ ವಿಚ್ ಸ್ಟೋರ್ಸ್ ಲಿಪಿಡ್ಸ್. ಓಕೆ, ಲಿಪಿಡ್ಸ್ನ ಸ್ಟೋರ್ ಮಾಡುವಂಥ ಒಂದು ಲ್ಯುಕೋಪ್ಲಾಸ್ಟ್ಗೆ ಏನಂತ ಕರಿತೀವಿ? ಇಲಿಯೋಪ್ಲಾಸ್ಟ್ ಅಂತ ಕರಿತೀವಿ. ಸ್ಟಾರ್ಚ್ನ ಸ್ಟೋರ್ ಮಾಡುವಂಥ ಲ್ಯುಕೋಪ್ಲಾಸ್ಟ್ಗೆ ನಾವು ಎಮೈಲೋ ನೆನ್ಪಿಟ್ಕೊಳ್ರಿ, ಎಮೈನೋ ಅಲ್ಲ, ಎಮೈಲೋ, AMYLO, ಎಮೈಲೋ. And the one which stores a protein is called as ಎಲ್ಯೂರೋಪ್ಲಾಸ್ಟ್. ರಿಮೆಂಬರ್, ಸ್ಟಾರ್ಚ್ಗೆ ಎಮೈಲೋಪ್ಲಾಸ್ಟ್ ಅಂತೀವಿ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಅಥವಾ ಲಿಪಿಡ್ಸ್ ಅಂತಲೂ ಕರಿಬೋದು, ಇಲಿಯೋಪ್ಲಾಸ್ಟ್ ಅಂತ ಕರಿತೀವಿ. ಪ್ರೋಟೀನ್ಸ್ಗಳನ್ನು ಸ್ಟೋರ್ ಮಾಡೋದಕ್ಕೆ ಎಲ್ಯೂರೋಪ್ಲಾಸ್ಟ್. ಟುಗೆದರ್ಲಿ ಇದು ಯಾವ ಒಂದು ಟೈಪ್ ಆಫ್ ಪ್ಲಾಸ್ಟಿಡ್ಸ್ಗಳಲ್ಲಿ ಬರುತ್ತೆ? ಲ್ಯುಕೋಪ್ಲಾಸ್ಟ್, ಕಲರ್ಲೆಸ್ ಪ್ಲಾಸ್ಟಿಡ್ಸ್. ಓಕೆ, ಎಸ್. ಸೊ we'll study only about the chloroplast now, because that is the one of the important chloroplast, the one which photosynthesis na perform ಮಾಡುವಂಥ ಪ್ಲಾಸ್ಟಿಡ್ಸ್ಗಳಿವು. ಓಕೆ, ಡಬಲ್ ಮೆಂಬ್ರೇನ್ ಇರುವಂಥದ್ದು, ಅಂದರೆ 2 ಮೆಂಬ್ರೇನ್ಸ್ಗಳಿರುವಂಥದ್ದು, ಅದೇ ಇನ್ನರ್ ಆ್ಯಂಡ್ ಔಟರ್ ಮೆಂಬ್ರೇನ್ ಅಂತ ಹೇಳ್ಬೋದು. ಫೌಂಡ್ ಇನ್ ದ ಮೀಸೋಫಿಲ್ ಸೆಲ್ಸ್ ಆಫ್ ದ ಲೀವ್ಸ್. ಮೀಸೋಫಿಲ್ ಸೆಲ್ಸ್ ಅಂದರೆ ನೀವು ಇದನ್ನು ಎಲ್ಲಿ ಓದ್ತೀರಿ? ಎನಾಟಮಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅನ್ನೋ ಚಾಪ್ಟರಲ್ಲಿ ಓದ್ತೀವಿ. ಸೊ ನಾವು ಸೆಲ್ಸ್ಗಳ ಸೆಕ್ಷನ್, ಅಂದರೆ ಲೀವ್ಸ್ಗಳ ಒಂದು ಸೆಕ್ಷನ್, ಅಂದರೆ ಕಟ್ ಮಾಡಿ ಲೀವ್ಸ್ಗಳನ್ನು ನೋಡಿದಾಗ, ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಕೆಲವೊಂದು ಈ ರೀತಿಯಾಗಿ ಅರೇಂಜ್ ಆಗಿರುವಂಥ ಸೆಲ್ಸ್ಗಳು ಕಂಡು ಬರುತ್ತೆ ನಿಮಗೆ. ಕೆಲವೊಂದು ಈ ರೀತಿ ಇರುತ್ತೆ, ಕೆಲವೊಂದು ಈ ರೀತಿ ಇರುತ್ತೆ. ಸೆಲ್ಸ್ಗಳಿವು. ಓಕೆ, ಈ ಸೆಲ್ಸ್ಗಳನ್ನು ಜೊತೆಯಲ್ಲಿ ಏನಂತ ಕರಿತೀವಿ? ಮೀಸೋಫಿಲ್ ಅಂತ ಕರಿತೀವಿ. ಒಂದು ಎಲಾಂಗೇಟೆಡ್ ಸೆಲ್ಸ್ ಇರುತ್ತೆ, ಇನ್ನೊಂದು ರೌಂಡ್ ಸ್ಪೆರಿಕಲ್ ಶೇಪ್ಡ್ ಸೆಲ್ಸ್ ಇರುವಂಥದ್ದು. ಈ ಒಂದು ಸೆಲ್ಸ್ಗಳಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಆಲ್ ದೀಸ್ ಆರ್ ಕ್ಲೋರೋಪ್ಲಾಸ್ಟ್ಗಳಿವು, ವಿಚ್ ಕಂಟೇನ್ಸ್ ಕ್ಲೋರೋಫಿಲ್ ಪಿಗ್ಮೆಂಟ್ಸ್, ಹೆನ್ಸ್ ದೇ ಆರ್ ಗ್ರೀನ್ ಇನ್ ಕಲರ್ಡ್. ಓಕೆ, ಸೊ ಕ್ಲೋರೋಪ್ಲಾಸ್ಟ್ಗಳೆಲ್ಲಿರುತ್ತೆ ಹೇಳ್ರಿ? ಮೀಸೋಫಿಲ್ ಸೆಲ್ಸ್ ಆಫ್ ದ ಲೀವ್ಸ್. ದೀಸ್ ಆರ್ ಲೆನ್ಸ್ ಶೇಪ್ಡ್, ಓವಲ್ ಲೈಕ್ ದಿಸ್, ಲೆನ್ಸ್ ಶೇಪ್ಡ್ ಆರ್ ಓವಲ್ ಅಥವಾ ಎಗ್ ಶೇಪ್ ಅಂತ ಅಂತೀವಿ, ಹೌದಾ? ಕೆಲವೊಂದು ಆಲ್ಗೇಸ್ಗಳಲ್ಲಿ ಇದು ರಿಬ್ಬನ್ ಲೈಕ್ ಅಥವಾ ಸ್ಪೆರಿಕಲ್ ಇರುತ್ತೆ, ಲೈಕ್ ಸ್ಪೈರೋಗೈರಾ, ಯುಲೋಥ್ರಿಕ್ಸ್ ಅಂತ ಗ್ರೀನ್ ಆಲ್ಗೇಸ್ಗಳನ್ನು ಓದಿದ್ದೀರಿ, ಹೌದಾ? ಆ ಒಂದು ಕೆಲವೊಂದು ಆಲ್ಗೇಸ್ಗಳಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಶೇಪ್ಸಲ್ಲಿ ಕ್ಲೋರೋಪ್ಲಾಸ್ಟ್ಗಳು ಕಂಡುಬರುವಂಥದ್ದು. ಬಟ್ ನಾರ್ಮಲಿ ಪ್ಲ್ಯಾಂಟ್ಸ್ಗಳಲ್ಲಿ ಲೆನ್ಸ್ ಓವಲ್ ಮೀನ್ಸ್ ಎಗ್ ಶೇಪ್ಡ್ ಇರುವಂಥದ್ದು. ಓಕೆ, ಸೊ ದಿಸ್ ಈಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್, ವಿಚ್ ಕಂಟೇನ್ಸ್ 2 ಮೆಂಬ್ರೇನ್ಸ್, ಹೌದಾ? ಆ್ಯಂಡ್ ನೆಕ್ಸ್ಟ್ ಇನ್ನರ್ ಸೈಟೋಪ್ಲಾಸಮ್, ಹೌದಾ, ಆಫ್ ದಿಸ್
ಕ್ಲೋರೋಪ್ಲಾಸ್ಟ್ ಇಸ್ ಕಾಲ್ಡ್ ಆಸ್ ಸ್ಟ್ರೋಮಾ. ನೋಡ್ರಿ, ಮೈಟೋಕಾಂಡ್ರಿಯಾದಲ್ಲಿ ಅದನ್ನು ಏನಂತ ಕರೆದ್ವಿ? ಮ್ಯಾಟ್ರಿಕ್ಸ್ ಅಂತ ಕರೆದ್ವಿ, ಹೌದಾ? ಹಾಗೆ ಕ್ಲೋರೋಪ್ಲಾಸ್ಟಲ್ಲಿ ಆ ಒಂದು ಸ್ಯಾಪಿಗೆ ಏನಂತ ಕರಿತೀವಿ ನಾವು? ಸ್ಟ್ರೋಮಾ ಅಂತ ಕರಿತೀವಿ. ವ್ಯಾರ್ ಈ ಒಂದು ಕ್ಲೋರೋಪ್ಲಾಸ್ಟಲ್ಲಿ ಏನಿರುತ್ತೆ ಅಂದರೆ, ಇದನ್ನು ಸ್ಟ್ರೋಮಾ ಅಂತ ಅಂದ್ವಿ. 2 ಮೆಂಬ್ರೇನ್ಸ್ನ ಬಿಡಿಸ್ತೀನಿ ಬಿಕಾಸ್ ದೇ ಆರ್ 2 ಮೆಂಬ್ರೇನ್ಡ್. ಈ ಒಂದು ಫ್ಲ್ಯಾಟ್ ಮೆಂಬ್ರೇನ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಒಂದಕ್ಕೊಂದು ಈ ರೀತಿ ಅಟ್ಯಾಚ್ ಆಗಿ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಥ್ಯಾಲಕಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಎಸ್. ಆ್ಯಂಡ್ ಟುಗೆದರ್ಲಿ ಈ ಒಂದು ಡಿಸ್ಕಿಗೆ ನಾವು ಥ್ಯಾಲಕಾಯ್ಡ್ ಅಂತ ಕರಿತೀವಿ. ಅದೇ ಟುಗೆದರ್ಲಿ ಜೊತೆಯಲ್ಲಿ ಅದನ್ನು ನಾವು ಗ್ರಾನಮ್ ಅಂತ ಕರಿತೀವಿ. ಸಿಂಗಲ್ಗೆ ನಾವು ಥ್ಯಾಲಕಾಯ್ಡ್ ಅಂತೀವಿ. ಅದೇ ಒಂದು 3-4 ಜೊತೆಯಲ್ಲಿದ್ದಾಗ ಅದನ್ನು ನಾವು ಗ್ರಾನಮ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ಈ ಒಂದು ಗ್ರಾನಮ್ ಒಂದಕ್ಕೊಂದು ಈ ರೀತಿ ಟ್ಯೂಬ್ಸ್ಗಳಿಂದ ಅಥವಾ ಫಿಲಾಮೆಂಟ್ಸ್ಗಳಿಂದ ಅಟ್ಯಾಚ್ ಇರುತ್ತೆ. ಲೈಕ್ ಅ ಪೈಪ್ಲೈನ್ ಸಿಸ್ಟಮ್ ಇದ್ದ ಹಾಗೆ ಒಂದಕ್ಕೊಂದು ಅಟ್ಯಾಚ್ ಇರುತ್ತೆ. ಈ ಒಂದು ಅಟ್ಯಾಚ್ಮೆಂಟ್ಗೆ ನಾವು ಲ್ಯಾಮೆಲ್ಲಾ ಅಥವಾ ಸ್ಟ್ರೋಮಾ ಲ್ಯಾಮೆಲ್ಲಾ ಅಂತ ಕರಿತೀವಿ. ಓಕೆ, ಸೊ ಆಲ್ರೆಡಿ ಹ್ಯಾವ್ ಸೆಡ್ ಸಿಂಗಲ್ ಸ್ಟ್ರಕ್ಚರ್ ಥ್ಯಾಲಕಾಯ್ಡ್ಸ್. ಅದೇ ಒಂದು 3-4 ಜೊತೆಲಿ ಅಟ್ಯಾಚ್ ಇತ್ತು ಅಂದರೆ ಅದನ್ನು ಗ್ರಾನಾ. ಓಕೆ, ಈ ಒಂದು ಗ್ರಾನ ಇನ್ನೊಂದು ಗ್ರಾನಾಗೆ ಅಟ್ಯಾಚ್ ಇರುತ್ತೆ ವಿತ್ ದ ಹೆಲ್ಪ್ ಆಫ್ ಈ ಥರ ಟ್ಯೂಬ್ಸಿಂದ. ಓಕೆ, ಲೈಕ್ ಇನ್ನೊಂದು ಬಿಡಿಸ್ತೀನಿ, ಈ ರೀತಿ ಟ್ಯೂಬ್ಸಿಂದ ಅಟ್ಯಾಚ್ ಇರುತ್ತೆ. ಈ ಒಂದು ಟ್ಯೂಬ್ಯುಲರ್ ಸ್ಟ್ರಕ್ಚರ್ಗೆ ನಾವು ಸ್ಟ್ರೋಮಾ ಲ್ಯಾಮೆಲ್ಲೆ ಅಂತ ಕರಿತೀವಿ. ಆಲ್ ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಫೋಟೋಸಿಂಥಸಿಸ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅಲಾಂಗ್ ವಿತ್ ದಿಸ್ ಕ್ಲೋರೋಪ್ಲಾಸ್ಟಲ್ಲಿ DNA ಇರುತ್ತೆ, ಸರ್ಕ್ಯುಲರ್ DNA ಇರುವಂಥದ್ದು, ರೈಬೋಸೋಮ್ಸ್ ಇರುವಂಥದ್ದು. ಸೊ ಹಾಗಾಗಿ ವಾಟ್ ದೇ ಪರ್ಫಾರ್ಮ್, ಒಂದಂತೂ ಕಾರ್ಬೋಹೈಡ್ರೇಟ್ಸ್ ಅಂದರೆ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಫೋಟೋಸಿಂಥಸಿಸಿಂದ ಗ್ಲೂಕೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ರೈಬೋಸೋಮ್ಸ್ ಮತ್ತು DNA ಇರೋದ್ರಿಂದ ಅಲಾಂಗ್ ವಿತ್ ದ ಗ್ಲೂಕೋಸ್ ದಟ್ ಈಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡುವಂಥ ಕೆಲಸನ ಮಾಡುವಂಥದ್ದು. ಓಕೆ, ಸೊ ದಿಸ್ ಈಸ್ ವಾಟ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸ್ಟ್ರಕ್ಚರ್. ಕ್ಲೋರೋಪ್ಲಾಸ್ಟ್ ಸ್ಟ್ರಕ್ಚರ್ ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ಡೈಗ್ರಾಮ್ ಅಥವಾ ಅದರೆಲ್ಲ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಓಕೆ, ಡೈಗ್ರಾಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಈ ಚಾಪ್ಟ್ರಲ್ಲಿ ಬರೋವಂಥ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಡೈಗ್ರಾಮ್ಸ್ಗಳಿದೆ ಅದರ ಲಿಸ್ಟನ್ನು ನಾನು ನಿಮ್ಗೆ ಕೊಡ್ತೀನಿ, ಒಂದು PDF ಫೈಲ್ ಮಾಡಿ, ಸೊ ದಟ್ ಅದನ್ನು ರೆಫರ್ ಮಾಡಿ ನೀವು ಡೈಗ್ರಾಮ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಮೆಂಬ್ರೇನ್. 5 ಆರ್ಗನಲ್ಸ್ನ ಸ್ಟಡಿ ಮಾಡಿದ್ದೀವಿ. 10 ಆರ್ಗನಲ್ಸ್ ಇದೆ, ಮೀನ್ಸ್ ಇನ್ನೂ 5 ಆರ್ಗನಲ್ಸ್ನ ನಾವು ಕಲಿಬೇಕು. In the next slide, we'll study one by one the remaining 5. Okay.